ಎಲ್ಲರೂ ಬಂದಾರ. ಈಗ ಜೈಲಿಂದ ಅಂಬೇಡ್ಕರ್ ಸರ್ಕಲ್ನಾಗ ಇದ್ದೀವಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟಗಾರರಿಗೆ ಏನೇ ಬರಲಿ, ಏನೇ ಬರಲಿ, ಹೋರಾಟಗಾರರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಗೆದ್ದವಪ್ಪ ಗೆದ್ದವ, ಹೋರಾಟವನ್ನು ಗೆದ್ದವು, ಗೆದ್ದವಪ್ಪ ಗೆದ್ದವ, ಹೋರಾಟವನ್ನು ಗೆದ್ದವು, ಗೆದ್ದಪ್ಪ ಗೆದ್ದವ, ಹೋರಾಟವನ್ನು ಗೆದ್ದವು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ ಗೆದ್ದವಪ್ಪ ಗೆದ್ದವ, ಹೋರಾಟವನ್ನು ಗೆದ್ದವು, ಗೆದ್ದವಪ್ಪ ಗೆದ್ದವ, ಹೋರಾಟವನ್ನು ಗೆದ್ದವು, ಗೆದ್ದವಪ್ಪ ಗೆದ್ದವ, ಹೋರಾಟವನ್ನು ಗೆದ್ದವು. ಬಿಬಿಪಿ ಸೋಲಿಸಿದೆವು, 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 ಬಿಬಿಪಿ ಸೋಲಿಸಿದೆವು, ಸೋಲಿಸಿದೆವು, ಸೋಲಿಸಿದೆವು. बोलो भारत माता की जय. ಇಡೀ ಸಮಸ್ತ ವಿಜಯಪುರ ನಗರದ ಎಲ್ಲ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹಾಗೂ ಮಹಾವಿದ್ಯಾಲಯವನ್ನ ಯಾವುದೇ ಕಾರಣಕ್ಕೂ ಖಾಸಗಿಯವರ ಒಂದು ಬಂಡವಾಳ ಸಂಸ್ಥೆಗಳ ಕೈಯಲ್ಲಿ ಕೊಡಬಾರದು ತಿಳ್ಕೊಂಡೇವೆ. ನಡೆದಿರ್ತಕ್ಕಂಥ ಹೋರಾಟ ಇದನ್ನು ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕಿ ನಮ್ಮ 6 ಜನ ಮುಖಂಡರು, ಮಠಾಧೀಶರ ಒಳಗೊಂಡಂತೆ 6 ಜನ ಮುಖಂಡರನ್ನ ನಮ್ಮನ್ನ ಜೈಲಿಗಟ್ಟಿದ್ರು. ನಮಗ ಬಹಳ ಸಂಗನ ಬಸವ ಮಹಾಸ್ವಾಮಿಗಳು ನಮಗ ಬಹಳ ಒಂದು ಖುಷಿ ವಿಚಾರ. ನಾವು ಜೈಲಿಗೆ ಹೋಗಿದ್ದೇವೆ ಅಂತ ಅನಿಸಿಲ್ಲ ನಮಗ. ಅಲ್ಲಿ ಒಳಗಡೆ ಹೋದ್ರೆ ನಮ್ಗೆ ಹೆಂಗಂತಂದ್ರೆ ಒಂದು ತರ ನಮಗ ಆಶ್ರಯ ತಾಣ ಆಗಿತ್ತಲ್ಲಿ, ನಮಗೊಂಥರ ಗುರುಕುಲ ಆಗಿತ್ತು. ಗುರುಕುಲ ಅಲ್ಲಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ 14 ದಿನಗಳವರೆಗೆ ಪ್ರವಚನ ನಮ್ಮ ಸಂಗನ ಬಸವ ಮಹಾಸ್ವಾಮೀಜಿಯವರು ಮತ್ತು ನಾವು ಕೂಡಿ ಇಡೀ ಜೈಲಿನಲ್ಲಿರ್ತಕ್ಕಂಥ ಎಲ್ಲ 550 ಕೈದಿಗಳಿಗೆ 13 ದಿನಗಳವರೆಗೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ತಿಳಿಸಿಕೊಟ್ಟಿದ್ದೇವೆ. ಇದು ಐತಿಹಾಸಿಕ ಹೋರಾಟ. ಮತ್ತೆ ಇಡೀ ವಿಜಯಪುರ ಜಿಲ್ಲೆಯ ಒಂದು ಕೀರ್ತಿ ಪತಾಕಿ ಇಡೀ ದೇಶಾದ್ಯಂತ ಹರಡಿದೆ. ಇವತ್ತಿನ ದಿವಸ ನಾವು ಮಾಡಿರ್ತಕ್ಕಂಥ ಹೋರಾಟ ಕೇವಲ ವಿಜಯಪುರ ಜಿಲ್ಲೆ ಅಷ್ಟೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲ, ಇಡೀ ರಾಜ್ಯದ 9 ಜಿಲ್ಲೆಗಳಲ್ಲಿ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರ ಮಾಡಿದೆ. ಇದು ಕೇವಲ ನಮ್ಮ 6 ಜನರ ಜೈಲಿಗೆ ಹೋಗುವ ಸಲ ಆದಂತದ್ದಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರ ಒಂದು ಪ್ರಜಾತಾಂತ್ರಿಕ ಹೋರಾಟಕ್ಕೆ ಜಯವಾಗಲಿ. ಎಲ್ಲ ಸಂಗಾತಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾವು ಏನು ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಏನು ನಾವು ಬಿಜಾಪುರ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಸರ್ಕಾರದಿಂದಲೇ ಆಗಬೇಕಂತ ಹೇಳಿ ನಾವು ಧರಣಿ ನಡೆಸಿದ್ದೇವೆ 106 ದಿನಗಳವರೆಗೆ. ಅದಕ್ಕೆ ನಮ್ಮ ಎಲ್ಲ ಸಂಗಾತಿಗಳು ಬೆಂಬಲದಿಂದಾಗಿ ಈ ಹೋರಾಟ ಯಶಸ್ವಿಯಾಗಿದೆ. ಅದಕ್ಕಾಗಿ ಯಾರು ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ, ಹಾಗೆ ಯಾವ ಈ ಹೋರಾಟಕ್ಕೆ ಪ್ರತಿಯೊಂದು ಸಂಘಟನೆಗಳು, ಅದು ದಲಿತ ಪರ, ಕಾರ್ಮಿಕ ಪರ, ರೈತ ಪರ, ದಲಿತ ಪರ ಚಳವಳಿಗಳ ಏನು ಬೆಂಬಲ ಸಿಕ್ಕಿದೆ,
ಈ ಬೆಂಬಲದಿಂದಾಗಿ ಮಾತ್ರ ಈ ಹೋರಾಟ ಯಶಸ್ವಿಯಾಗಿದೆ. ಈ ಹೋರಾಟದ ಯಶಸ್ಸು ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಜನತೆಗೆ ಸಲ್ತಕ್ಕದ್ದು. ಹಾಗಾಗಿ ಇಡೀ ಜಿಲ್ಲೆಯ ಏನು ಈ ಹೋರಾಟ ಯಶಸ್ವಿ ಕಂಡಿದೆ, ಜಿಲ್ಲೆಯ ಜನತೆಗೆ ನಮ್ಮ ಹೋರಾಟ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಎಲ್ಲರೂ ಗಮನ ಕೊಡಬೇಕು. ಈ ಹೋರಾಟ ಯಶಸ್ವಿಯಾಗುವುದಕ್ಕೆ ಮುಖ್ಯ ಕಾರಣ ನಮ್ಮ ಮಾಧ್ಯಮಗಳು ನಮಗೆ ನೂರಾರು ದಿವಸದೊಳಗೆ ನಮ್ಮ ಬೆನ್ನನ್ನು ತಪ್ಪರಿಸಿ ನಮ್ಮ ಹೋರಾಟಕ್ಕೆ ಬಲವನ್ನು ತುಂಬಿ 100 ದಿನಗಳವರೆಗೆ ಈ ಹೋರಾಟವನ್ನು ಎಳೆದು ತಂದಂತ ಶ್ರೇಯಸ್ಸು ಯಾರಿಗಾದ್ರೂ ಸಲ್ಲಬೇಕಾಗಿದ್ರೆ ಅದು ನಮ್ಮ ಮಾಧ್ಯಮ ಪ್ರತಿನಿಧಿಗಳಿಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ಹಾಗೇನೆ ನಿನ್ನೆ ಕೇಳಿದ್ರು ಎಲ್ಲರೂ ಕೂಡ ಮಾಧ್ಯಮದವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಏನ್ ಕೇಳಿದ್ರಪ್ಪ ಅಂತಂದ್ರೆ ಈಗ ನಿಮ್ಮ ಮುಂದಿನ ಹೋರಾಟ ಯಾವ ರೂಪದಲ್ಲಿ ಇರುತ್ತದೆ ಅನ್ನುವಂತ ಮಾತನ್ನ ಮಾಧ್ಯಮದವರು ಕೇಳಿದಾಗ ನಾವು ಹೇಳಿದ್ವಿ, ನಮ್ಮ ಹೋರಾಟ ಏನು ಈಗ ಯಶಸ್ವಿ ಕಂಡಿದೆ ಇದು ಕೇವಲ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಅನ್ವಯ ಆಗಿದೆ. ನಿನ್ನೆ ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬರು ಜೈಲಿನಲ್ಲಿ ಬಂದು ನಮ್ಮನ್ನ ಭೇಟಿಯಾಗಿ ನಮ್ಮ ಜೊತೆ ಸುಮಾರು 45 ನಿಮಿಷಗಳ ಕಾಲ ಸುದೀರ್ಘವಾದ ಚರ್ಚೆಯನ್ನು ನಡೆಸಿ ಮುಂದಿನ ಏನು ಮಾರ್ಚ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, ಆ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ ಅನ್ನುವಂತ ಮಾತನ್ನ ಭರವಸೆಯನ್ನ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ಮುಂದಿನ ಬಜೆಟ್ ತನಕ ಕಾಯ್ದು ಬಜೆಟ್ನಲ್ಲಿ ಏನು ಘೋಷಣೆ ಆಗ್ತಾ ಇದೆ ನೋಡಿಕೊಂಡು ಮುಂದಿನ ಹೋರಾಟವನ್ನು ರೂಪಿಸ್ತೇವೆ ಅನ್ನುವಂಥ ಮಾತನ್ನ ನಾವು ಹೇಳಿದ್ದೇವೆ. ಈ ಹೋರಾಟ ಇದು ನಿರಂತರವಾಗಿರುತ್ತದೆ. ಯಾಕಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗುವವರೆಗೂ ಕೂಡ ಈ ಸಮಿತಿ ಅಸ್ತಿತ್ವದಲ್ಲಿರುತ್ತದೆ. ಹಾಗೇನೆ ಇನ್ನು ಮುಂದೆ ಕೂಡ ಬಿಜಾಪುರ ಜಿಲ್ಲೆಗೆ ಏನೇನು ಅವಶ್ಯಕತೆ ಇದೆ, ಏನು ಸವಲತ್ತುಗಳು ಮೂಲ ಸೌಕರ್ಯಗಳು ಬೇಕಾಗಿವೆ, ಅದಕ್ಕಾಗಿ ಕೂಡ ಈ ಸಮಿತಿ ಹೋರಾಟ ಮಾಡುತ್ತದೆ ಅನ್ನುವಂಥ ಭರವಸೆಯನ್ನ ನಾವು ಜಿಲ್ಲೆಯ ಜನತೆಗೆ ಭರವಸೆಯನ್ನ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಒಂದು ಐತಿಹಾಸಿಕ ಹೋರಾಟ, ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಒಂದು ಐತಿಹಾಸಿಕ ಹೋರಾಟದ ಕೀರ್ತಿ ಏನಿದೆ, ಇದು ಕೇವಲ ಹೋರಾಟಗಾರರಿಗಷ್ಟೇ ಅಲ್ಲ, ಜಿಲ್ಲೆಯ ಸಮಸ್ತ ಸಂಘ ಸಂಸ್ಥೆಗಳಿಗೆ ಮತ್ತು ಕಳೆದ 4 ತಿಂಗಳಿಂದ ಏನೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಜನಸಾಮಾನ್ಯರು, ವ್ಯಾಪಾರಸ್ಥರು ಮತ್ತು ವಕೀಲರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಏನು ಬೆಂಬಲ ಕೊಟ್ಟಿದ್ದಾರೆ ಈ ಹೋರಾಟಕ್ಕೆ, ಅವರೆಲ್ಲರಿಗೂ ಕೂಡ ನಾನು ಹೋರಾಟ ಸಮಿತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತ ಈ ಹೋರಾಟ ಕೇವಲ ಬಿಜಾಪುರ ಹೋರಾಟ ಅಲ್ಲ, ಇವತ್ತ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೋರಾಟ ಆಗಿ ಪರಿಣಮಿಸಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಬರೀ ಬಿಜಾಪುರದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲ, ರಾಜ್ಯದ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜಿನ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಶರಣ ಪ್ರಕಾಶ್ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಡೆಕ್ಕನ್ನಲ್ಲಿ ಅಪೇರ್ ಆಗಿದೆ. ಇದೇನ್ ತೋರಿಸ್ತೆ, ಜನರ ಹೋರಾಟಕ್ಕೆ ನಿಜವಾಗಲೂ ಒಂದು ಶಕ್ತಿ ಇದೆ. ಜನ ಚಳವಳಿ, ಪ್ರಜಾಸತ್ತಾತ್ಮಕ ಚಳವಳಿ ಇವತ್ತೊಂದು ಭರವಸೆ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಏನು ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ನಡೀತಾ ಇದೆ, ಏನು ಸರ್ಕಾರಿ ಒಂದು ಕಾಲೇಜುಗಳು, ಶಾಲೆಗಳು, ಆಸ್ಪತ್ರೆಗಳನ್ನ ನುಂಗಿ ಹಾಕಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಇದ್ರ ವಿರುದ್ಧ ಒಂದು ಪ್ರಬಲ ಜನಾಂದೋಲನ ಬೆಳೆದು
ಇಡೀ ಜಿಲ್ಲೆಗೆ ಒಂದು ಮಾದರಿಯಾಗಿದೆ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿದೆ. ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಈ ಹೋರಾಟ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಆಗಿ ಪ್ರಾರಂಭ ಆಗುವವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ, ಬೇರೆ ರೂಪದಲ್ಲಿ ಇರುತ್ತೆ. ನಾವು ಈಗ ತಾತ್ಕಾಲಿಕವಾಗಿ ಹೋರಾಟವನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ. ಆದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಬಜೆಟ್ಗಿಂತ ಮುಂಚೆ ನಾವು ಮತ್ತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ, ಮುಖ್ಯಮಂತ್ರಿ ಅವರಿಗೆ ಮನವಿ ಕಳಿಸ್ತಾ ಇದ್ದೀವಿ. ನಾವು ಈ ಬಜೆಟ್ ನಲ್ಲಿ ನೀವು ಮೆಡಿಕಲ್ ಕಾಲೇಜ್ಗೆ ಹಣ ಸ್ಯಾಂಕ್ಷನ್ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನಮಗೆ ಒಂದು ಭರವಸೆ ಇದೆ. ಈ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಆಗಮಿಸಿ ಇದೇ ದರ್ಬಾರ್ ಮೈದಾನದಲ್ಲಿ ಅವರು ಘೋಷಣೆ ಮಾಡಿದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಹೇಳಿ, ಅದೇ ರೀತಿ ಬಜೆಟ್ ನಲ್ಲಿ ಕೂಡ ಅವರು ಹಣವನ್ನು ಶಾಂಕ್ಷನ್ ಮಾಡಬೇಕಂತೇಳಿ ನಾನು ಹೋರಾಟ ಸಮಿತಿಯ ಪರವಾಗಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಏನು ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದಿದೆ ಆಲ್ರೆಡಿ. ಇದನ್ನ ಮುಂದುವರಿಸಬೇಕಂದ್ರೆ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರು, ಸಂಘ ಸಂಸ್ಥೆಗಳು ಈ ಹೋರಾಟವನ್ನು ಬೆಂಬಲಿಸಿದ್ದು ಯಶಸ್ವಿಯಾಗಿದೆ. ಅದೇ ರೀತಿ ಕಾಲೇಜು ಪ್ರಾರಂಭ ಆಗುವವರೆಗೆ ಕೂಡ ನಾವು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕಾಗ್ತದೆ, ಜನಪ್ರತಿನಿಧಿಗಳ ಮೇಲೆ ಒತ್ತಡವನ್ನು ಹಾಕಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ನಾಗರಿಕರಿಗೆ ಯಾರ್ಯಾರು ಈ ಹೋರಾಟದಲ್ಲಿ ಪರೋಕ್ಷವಾಗಿ ಮತ್ತು ನೇರವಾಗಿ ಬೆಂಬಲ ಕೊಟ್ಟಿದ್ದಾರೆ, ಯಾರ್ಯಾರು ಸಹಾಯ ಮಾಡಿದರೆ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಮುಖ್ಯವಾಗಿ ಮಾಧ್ಯಮ ಪ್ರತಿನಿಧಿಗಳು ಅವರ ಒಂದು ಪಾತ್ರ ನಮಗೆ ಪ್ರಾರಂಭದ ದಿನದಿಂದ ಕೂಡ ಯಶಸ್ವಿಯಾಗಲಿಕ್ಕೆ ಬಹಳ ಮುಖ್ಯ ಕಾರಣ ಅಂತ ನಾನು ಮತ್ತೆ ಒತ್ತು ಕೊಟ್ಟು ಹೇಳ್ತೀನಿ. ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ಹೋರಾಟದ ಶುಭಾಶಯಗಳನ್ನು ಹೇಳ್ತೀನಿ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿ ಕೂಡ ಕಡಿಮೆ. ಅವರು ಮಾಡಿರುವಂತಹ ಕೆಲಸ ಅದ್ಭುತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ 106 ದಿನಗಳಿಂದ ಏನು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ, ಆ ಸತ್ಯಾಗ್ರಹ ಇವತ್ತು ಸುಖಾಂತ ಕಂಡಿದೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇದು ಕೇವಲ ಬಿಜಾಪುರ ಜಿಲ್ಲೆಯ ಹೋರಾಟ ಮಾತ್ರ ಆಗಿರದೆ, ಇದು ಸಮಗ್ರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಒಂದು ಹೋರಾಟ ಆಗಿತ್ತು. ಹೀಗಾಗಿ ಏನು ರಾಜ್ಯ ಸರ್ಕಾರ ಹೋರಾಟಕ್ಕೆ ಮಣಿದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬಿಜೆಪಿಯನ್ನು ಹಿಂತೆಗೆದುಕೊಂಡು ಎಲ್ಲ ಕಡೆಗಳಲ್ಲೂ ಸರ್ಕಾರಿ ನಾಡದಲ್ಲಿ ನಿಮ್ಮ ಜಿಲ್ಲೆಯ ಜನ ಬೆನ್ನೆಲುಬಾಗಿ ನಿಂತು ಮಟ್ಟಿಗೆ ಹೆಚ್ಚಿನ ಪ್ರಭಾವವನ್ನು ಬೀರಿ ನಮ್ಮ ಜೊತೆಯಲ್ಲಿ ಏನು ನಿಂತು जिंदाबाद 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 जिंदाबाद